ಖಡಕ್ ಆಫೀಸರೇ ಎಂದೇ ಹೆಸರು ಮಾಡಿದ್ದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿ ಹತ್ಯೆ ಮಾಡಿದ್ದು ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿ ಪಲ್ಲವಿ ಚಾಕುವಿನಿಂದ 8ರಿಂದ 10 ಬಾರಿ ಇರಿದು ಕೊಂದು ಹಾಕಿದ್ದಾರೆ. ಆದರೆ ಸ್ಥಳದಲ್ಲಿ 2 ಚಾಕುಗಳು ಸಿಕ್ಕಿದ್ದು ಓಂ ಪ್ರಕಾಶ್ರ ಪುತ್ರಿ ಪಾತ್ರದ ಕುರಿತಂತೆ ತನಿಖೆ ಚುರುಕುಗೊಂಡಿದೆ. ಕಳೆದೊಂದು ವಾರದಿಂದ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತಿತ್ತು. ನಿತ್ಯವೂ ಜಗಳ ಆಗುತ್ತಿದ್ದರಿಂದ ವಿರಸವೂ ಹೆಚ್ಚಾಗಿತ್ತು. ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಹೋಗಿ ತಣ್ಣಗಾಗುತ್ತಿತ್ತು. ಆದರೆ ಭಾನುವಾರ ಮಾತ್ರ ಪತ್ನಿಯೇ ಪತಿಯನ್ನು ಕೊಂದು ಉಸಿರು ಚೆಲ್ಲುವುದನ್ನು ನೋಡುತ್ತಾ ನಿಂತಿದ್ದರು ಎಂಬ ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಯಾವಾಗಲೂ ನನಗೆ ಮತ್ತು ನನ್ನ ಪುತ್ರಿಗೆ ಪಿಸ್ತೂಲ್ ತೆಗೆದು ಶೂಟ್ ಮಾಡುವುದಾಗಿ ಪತಿ ಓಂ ಪ್ರಕಾಶ್ ಬೆದರಿಕೆ ಹಾಕುತ್ತಿದ್ರು. ಬೆಳಿಗ್ಗೆಯಿಂದಲೂ ಬೇರೆ ಬೇರೆ ವಿಚಾರಕ್ಕೆ ಜಗಳ ಆಗುತ್ತಲೇ ಇತ್ತು. ಆಗ ನನ್ನನ್ನು ಮತ್ತು ಪುತ್ರಿಯನ್ನು ಕೊಂದು ಹಾಕುವುದಾಗಿ ಹೇಳಿದ್ದರಲ್ಲದೆ ಕೊಲ್ಲಲು ಯತ್ನಿಸಿದರು. ಆಗ ನಾವು ಪ್ರಾಣ ಉಳಿಸಿಕೊಳ್ಳಲು ಹೋರಾಟ ಮಾಡಿದ್ದೇವೆ. ಜೀವ ಉಳಿಸಿಕೊಳ್ಳುವ ಸಲುವಾಗಿ ಹತ್ಯೆ ಮಾಡಬೇಕಾಯಿತು ಎಂದು ಪಲ್ಲವಿ ಪೊಲೀಸರ ವಿಚಾರಣೆ ವೇಳೆ ತಿಳಿಸಿದ್ದಾರೆ ಎಂದು ತಿಳಿದುಬಂದಿದೆ. ಓಂ ಪ್ರಕಾಶ್ಗೆ 8ರಿಂದ 10 ಬಾರಿ ಚಾಕುವಿನಿಂದ ಇರಿದಿರುವ ಪತ್ನಿ ಗಂಡ ನರಳಾಡುತ್ತಿರುವುದನ್ನು ನೋಡುತ್ತಾ ನಿಂತಿದ್ದರು ಎಂಬ ಮಾಹಿತಿ ಸಿಕ್ಕಿದೆ. ಎದೆ, ಹೊಟ್ಟೆ ಹಾಗೂ ಕೈ ಭಾಗಕ್ಕೆ ಚಾಕು ಇರಿಯಲಾಗಿದ್ದು, ಹೊಟ್ಟೆ ಭಾಗಕ್ಕೆ ಸುಮಾರು 4ರಿಂದ 5 ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಎನ್ನಲಾಗಿದೆ. ಓಂ ಪ್ರಕಾಶ್ ಮೇಲೆ ಪಲ್ಲವಿ ಮೊದಲು ಖಾರದ ಪುಡಿ ಎರಚಿದ್ದಾರೆ. ಅಡುಗೆ ಆಯಿಲ್ ಸುರಿದಿದ್ದ ಪಲ್ಲವಿ ಕೈಕಾಲು ಕಟ್ಟಿಹಾಕಿ ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ಓಂ ಪ್ರಕಾಶ್ಗೆ ಚುಚ್ಚಿರುವುದಾಗಿ ತಿಳಿಸಿದ್ದಾರೆ. ನಂತರ ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟಿದ್ದಾರೆ. ಸಂಜೆ ವೇಳೆ ಪಲ್ಲವಿ ಅವರೇ ಪೊಲೀಸರಿಗೆ ಕರೆ ಮಾಡಿ ಗಂಡನನ್ನು ಕೊಂದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ.